ಮದ್ಯದ ಚಟದಿಂದ ಹಾದಿ ತಪ್ಪುತ್ತಿರುವ ಯುವಕರು, ಬರ್ಬಾದ್ ಆಗುತ್ತಿರುವ ಭವಿಷ್ಯ, ಆರೋಗ್ಯದ ಮೇಲೆ ಹೆಚ್ಚಾಗುತ್ತಿರುವ ದುಷ್ಪರಿಣಾಮಗಳು. ಬೆಂಗಳೂರು ನಗರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆ, ಸಂಕಲ್ಪ ಹೊಂದಿರುವ ಪ್ರಧಾನಿ ಮೋದಿ, ಶಾಸಕ ಮೇಲೂರು ರವಿಕುಮಾರ್. ಮಾಜಿ ಸ್ಪೀಕರ್ ಮೇಲೆ ಅರಣ್ಯ ಭೂಮಿ ಒತ್ತುವರಿ ಆರೋಪ, ರೈತ ಸಂಘಟನೆಗಳ ಒತ್ತಾಯ, ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆ. ಸಮಾನತೆ ಕಲ್ಪಿಸಿದ ಸಂವಿಧಾನ, ಪ್ರತಿಯೊಬ್ಬರು ಗೌರವಿಸಿ ಆದರ್ಶ ಸಮಾಜ ನಿರ್ಮಿಸಿ, ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಕರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ MMTV ನ್ಯೂಸ್. ನಾನು ಶಶಿಕುಮಾರ್. ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕಾದ ಇಂದಿನ ಬಹುಪಾಲು ಯುವಕರು ಚಿಕ್ಕ ವಯಸ್ಸಿನಲ್ಲಿಯೇ ಮದ್ಯದ ಚಟಕ್ಕೆ ಬಿದ್ದು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಆ ಸಮಸ್ಯೆ ಅಂತ ಆಸ್ಪತ್ರೆಗೆ ದಾಖಲಾಗುತ್ತಿರುವ ಸಂಖ್ಯೆಯೂ ಸಹ ಹೆಚ್ಚಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಹೌದು ವೀಕ್ಷಕರೇ, ಜನ ಸೇವಿಸುವ ಮದ್ಯದ ಬಾಟಲಿಯ ಮೇಲೆ ಮದ್ಯ ಕುಡಿದರೆ ಆರೋಗ್ಯಕ್ಕೆ ಹಾನಿಕರ, ಮದ್ಯ ಸೇವಿಸದಿರಿ ಅಂತ ಬರೆದಿರ್ತಾರೆ. ಆದರೆ ಈಗಿನ ಯುವ ಜನತೆ ವಿದ್ಯಾವಂತರಾಗಿದ್ದರೂ ಸಹ ಶೋಕಿಗೆ ಬಿದ್ದು ಪಾಠ ಪ್ರವಚನ, ತಂದೆ ತಾಯಿಯರನ್ನ ಮರೆತು ಪುಂಡ ಪೋಖ್ರಿಗಳ ಜೊತೆ ಸೇರಿ ಮದ್ಯದ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದರಲ್ಲೂ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅಪ್ರಾಪ್ತ ಬಾಲಕರಿಂದ ಹಿಡಿದು 30ರ ಹರೆಯದ ಯುವಕರೇ ಹೆಚ್ಚಾಗಿ ಮದ್ಯ ಸೇವನೆಯ ಚಟಕ್ಕೆ ಬಿದ್ದು ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಓದಿ ಬದುಕು ಕಟ್ಟಿಕೊಳ್ಳೋ ಸಂದರ್ಭದಲ್ಲಿ ಕುಡಿತದ ಚಟಕ್ಕೆ ಬಿದ್ದ ಅದೆಷ್ಟೋ ಯುವಕರ ಕುಟುಂಬಗಳು ಮಕ್ಕಳನ್ನ ನೆನೆದು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ. ಈಗ ಏನೋ ಚಿಕ್ಕಬಳ್ಳಾಪುರ ಆಗಿರ್ಬೋದು ಅಥವಾ ಗ್ರಾಮಾಂತರ ಪ್ರದೇಶಗಳ ವ್ಯಾಪ್ತಿ ಇರ್ಬೋದು, ಇವತ್ತು ಯುವಕರು ಅನೈತಿಕ ಚಟುವಟಿಕೆಗಳಿಂದ ಇವತ್ತು ಹಾಳಾಗ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ನೋಡ್ತಾ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಕಾರಣ ಏನಂತಂದರೆ, ಅವರು ವಿದ್ಯಾಭ್ಯಾಸವನ್ನು ಬಿಟ್ಟು ಬೇರೆ ಬೇರೆ ತನ್ನದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡು ಡ್ರಗ್ಸ್ಗೆ ಅಡಿಕ್ಟ್ ಆಗೋವಂಥದ್ದು, ಕುಡಿತಕ್ಕೆ ಅಡಿಕ್ಟ್ ಆಗೋವಂಥದ್ದು, ಈ ಥರದಾಗಿ ಅವರು ಕುಡಿತದ ಜೊತೆಗೆ ಊಟ ಮಾಡ್ದೇ ತನ್ನ ಆರೋಗ್ಯವನ್ನು ಕೆಡಿಸ್ಕೊಂಡು ಅಲ್ಪ ವಯಸ್ಸಿನಲ್ಲೇ ಸತ್ತೋಗ್ತಕ್ಕಂತಹ ಪ್ರಕರಣಗಳು, ಅನೇಕ ಪ್ರಕರಣಗಳು ಇವತ್ತು ತಾಲೂಕಿನಾದ್ಯಂತ, ಇಡೀ ದೇಶದಾದ್ಯಂತ ನಡೀತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಅವ್ರ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂತಂದರೆ, ತನ್ನ ಮಗನು ಈ ಒಂದು ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು, ಸಂಸಾರದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ನಮ್ಮೆಲ್ಲರನ್ನೂ ಸಾಕಬೇಕು ಅನ್ನೋ ಕಾರಣ ಇಟ್ಕೊಂಡು ಅವ್ರನ್ನ ಓದಿಸೋಂಥದ್ದು ಅಥವಾ ಒಳ್ಳೆಯ ಉದ್ಯೋಗಕ್ಕೆ ಕಳಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಒಳ್ಳೆ ವ್ಯಕ್ತಿ ಆಗೋದ್ರ ಬದಲು ಇವತ್ತು ಹಾಳಾಗಿ ಹೋಗ್ತಕ್ಕಂಥದ್ದು ಈ ಡ್ರಗ್ಸ್ ಅಡಿಕ್ಟ್ನಿಂದ. ಇವತ್ತು ಸುಮಾರು ಜನ ಆಸ್ಪತ್ರೆಗಳಲ್ಲಿ ದಾಖಲೆಯಾಗಿ ಸತ್ತೋಗಿರ್ತಕ್ಕಂಥದ್ದು ಪ್ರಕರಣಗಳು ಇವತ್ತು ಕಾಣ್ತಾ ಇದೆ. ಮತ್ತು ಅವರು ತನ್ನ ಶಕ್ತಿಯನ್ನು ಕಳ್ಕೊಂಡಿರ್ತಾರೆ. ಅವರಲ್ಲಿ ಎದ್ರು ಕುಂತ್ಕೊಳ್ಳೋಕ್ಕಾಗೋದಿಲ್ಲ, ಎದ್ದು ಆಗೋದಿಲ್ಲ, ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳು ಕೂಡ ಮಾಡೋಕ್ಕಾಗೋದಿಲ್ಲ. ಇವರೆಲ್ಲ ಕೇವಲ 20 ವರ್ಷದ ಒಳಗೆ ಇರ್ತಕ್ಕಂಥ ಯುವಕರು ಇವರೆಲ್ಲನೂ. ಇಂಥ ಒಂದು ಸಣ್ಣ ವಯಸ್ಸಿನಲ್ಲೇ ಸತ್ತೋಗ್ಬಿಟ್ರೆ ಈ ದೇಶಕ್ಕೆ ಕೊಡ್ತಕ್ಕಂಥ ಕೊಡುಗೆ ಏನು ಇವರಿಂದ? ಈ ದೇಶನ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆಗಳು ಇವತ್ತು ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಇಲಾಖೆಗಳು, ಅದು ಅಬಕಾರಿ ಇಲಾಖೆ ಆಗಿರ್ಬೋದು ಅಥವಾ ಡ್ರಗ್ಸನ್ನು ಮಟ್ಟ ಹಾಕ್ತಕ್ಕಂಥ ಬೇರೆ ಬೇರೆ ಇಲಾಖೆಗಳು ಕೂಡ ಸೂಕ್ತವಾಗಿ ಗಮನ ಹರಿಸಿ ಇದನ್ನು ಕೂಡಲೇ ಇದನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ಸರ್ಕಾರಗಳಾಗಲಿ ಅಥವಾ ಸಾರ್ವಜನಿಕ ಹಿತಾಸಕ್ತಿ ಇದ್ದಂಥ ವ್ಯಕ್ತಿಗಳಾಗಲಿ ಇದನ್ನು ಗಮನಿಸಿ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮಕ್ಕೆ ವಹಿಸಬೇಕು. ಮತ್ತು ಅವರು ಒಳ್ಳೆಯ ವ್ಯಕ್ತಿಗಳನ್ನಾಗಿ ನಿರೂಪಣೆ ಮಾಡೋದಕ್ಕೆ ಸರ್ಕಾರ ಯೋಜನೆಗಳನ್ನು ಕೂಡ ರೂಪಿಸಬೇಕಂತ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಇನ್ನು ಚಿಕ್ಕಬಳ್ಳಾಪುರದಾದ್ಯಂತ ನಗರದಿಂದ ಹಿಡಿದು ಹಳ್ಳಿಗಳಲ್ಲೂ ಯುವಕರು ಮದ್ಯದ ಚಟಕ್ಕೆ ಬಿದ್ದು ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ ಅತಿಯಾದ ಮದ್ಯದ ಸೇವನೆಯಿಂದ ಸರಿಯಾದ ಟೈಮ್ಗೆ ಊಟ ಸೇವನೆ ಮಾಡದೆ ಒಂದಲ್ಲ ಒಂದು ಅನಾರೋಗ್ಯದ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ. ಪ್ರತಿನಿತ್ಯ ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಗೆ 5 ರಿಂದ 10 ಯುವಕರು ಆಸ್ಪತ್ರೆಗೆ ಈ ಕುಡಿತದ ಚಟದ ಪರಿಣಾಮಗಳಿಂದಾಗಿ ದಾಖಲಾಗ್ತಾ ಇದ್ದಾರೆ. ಅತಿಯಾದ ಮದ್ಯ ಸೇವನೆಯಿಂದ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡು ಲಿವರು, ಬ್ರೈನು, ಕಿಡ್ನಿ ಸಮಸ್ಯೆಗಳಿಗೆ ತುತ್ತಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ತಂದುಕೊಳ್ತಾ ಇದ್ದಾರಂತೆ. ಈಗ ಆದಷ್ಟು ನಾವು ಈಗ ಆಗ್ತಿರೋ ಈ ಆಲ್ಕೋಹಾಲ್ ಅಂದರೆ ಮದ್ಯ ಸೇವನೆಯಿಂದ ಆಗ್ತಿರೋ ಲಿವರ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾಯಿದೆ ನಮ್ಮ ಹಾಸ್ಪಿಟ್ಲಲ್ಲಿ. ಯಾಕಂದರೆ ಭಾಳಷ್ಟು ಚಿಕ್ಕ ವಯಸ್ಸಿನ ಪೇಷಂಟ್ಸ್ ಬರ್ತಾಯಿದ್ದಾರೆ. ದಿನಕ್ಕೆ ಏನಿಲ್ಲ ಅಂದರೂ ನಾವು ಒಂದು 5 ರಿಂದ 6 ಪೇಷಂಟ್ ನೋಡ್ತೀವಿ OPDನಲ್ಲಿ. ತಿಂಗಳಿಗೆ ಆಲ್ಮೋಸ್ಟ್ 100 ರಿಂದ 150 ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ ಟ್ರೀಟ್ಮೆಂಟ್ಗೆ. ಅದರಲ್ಲಿ ಬರೋರಲ್ಲಿ ಆಲ್ರೆಡಿ ಅದು ತುಂಬಾ ಅದರದ್ದು ಪ್ರಕೋಪ ಜಾಸ್ತಿ ಆಗಿರುತ್ತೆ. ಅದು ಲಿವರೆಲ್ಲ ಹಾಳಾಗಿ ಅದರಿಂದ ಹೊಟ್ಟೆಯಲ್ಲಿ ನೀರು ಸೇರಿಕೊಂಡು ಬರ್ತಾರೆ ನೀರು ತೆಗೆಸ್ಕೊಳ್ಳೋಕ್ಕೆ.
ಇದು ಭಾಳಷ್ಟು ಆಗ್ತಾ ಇರೋದ್ರಿಂದ ಈ ಒಂದು ಮುಂಜಾಗರೂಕತೆಯಿಂದ ಅವ್ರಿಗೆ ಒಂದು ಎಚ್ಚರಿಕೆ ಒಂದು ಗಂಟೆನ ನಾವು ಬಾರಿಸ್ಬೇಕಾಗಿ ಡಾಕ್ಟ್ರುಗಳದ್ದು ನಮ್ಮದು ಜವಾಬ್ದಾರಿ ಇರುತ್ತೆ. ಆದ್ದರಿಂದ ನಾವು ಈ ಚಿಕ್ಕ ವಯಸ್ಸಿನಲ್ಲಿ ತುಂಬ ಕುಡಿಯೋದು ಭಾಳ ಅಪಾಯಕರವಾಗಿರುವಂಥ ಒಂದು ಸಮಸ್ಯೆ. ಆದ್ದರಿಂದ ನಾವೇನು ಮಾಡಬೇಕು, ಎಲ್ಲ ಜಾಗರೂಕತೆಯಿಂದ ಅವ್ರು ನೋಡ್ಕೊಳ್ಳೋಂಗೆ. ಇದರಿಂದ ಲಿವರ್ಗೆ ಪ್ರಾಬ್ಲಮ್ ಅಲ್ಲ, ಮನಸ್ಸಿಗೂ ಪ್ರಾಬ್ಲಮ್ ಆಗುತ್ತೆ, ಮನೆಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ, ಸಂಸಾರಗಳು ಹಾಳಾಗ್ತಾಯಿದೆ. ಆದ್ದರಿಂದ ನಾವೇನು ಮಾಡಬೇಕು, ಒಂದು ಮಾಧ್ಯಮಗಳಿಂದ ನಮಗೊಂದು ಮೆಸೇಜ್, ಒಂದು ಸಂದೇಶ ಕಳಿಸಿದ್ರೆ ಅವ್ರಿಗೆ ಒಂದಷ್ಟು ಜನ ಎಚ್ಚೆತ್ಕೊಳ್ತಾರೆ. 100 ಜನದಲ್ಲಿ ಒಂದು 20 ಜನ ಆದರೂ ಬಿಟ್ಬಿಟ್ಟು ಅದನ್ನು ಒಳ್ಳೆ ಇದರಲ್ಲಿ ಬರ್ಬೋದು. ಆದ್ದರಿಂದ ನಾವೇನು ಮಾಡಬೇಕು, ಒಂದು ಅದಕ್ಕೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ. ಆದ್ದರಿಂದ ನಾವು ಈ ಬರ್ತಾ ಇರೋ ಪೇಷಂಟ್ಗಳು ಯಾವ ಥರ ಇದ್ದಾರೆ, ಯಾವ ವಯಸ್ಸಿನ ಗ್ರೂಪಲ್ಲಿದ್ದಾರೆ ಅವನ್ನ ನೋಡಿಕೊಂಡು ನಾವು ಆದಷ್ಟು ಆ ಗ್ರೂಪಿನ ಪೇಷಂಟ್ಸಿಗೆ ಒಂದು ಇದು ಎಜುಕೇಷನ್ ಥರ ಮಾಡಿ ಅವ್ರಿಗೆ ನಾವು ಅದರಲ್ಲಿ ಸಂದೇಶ ರವಾನಿಸಬೇಕಾಗಿ ಆಗುತ್ತೆ. ಸರಿ, ಎಷ್ಟು ಕೇಸ್ಗಳು ಬರ್ತದೆ, ಯಾವ ರೀತಿ ಸೇವನೆ ಮಾಡೋದ್ರಿಂದ ಆ ರೀತಿ ಪರಿಣಾಮ? ಅತಿಯಾದ ಸೇವನೆ, ಇನ್ನೊಂದು ಅವರು ಸರಿಯಾಗಿ ಊಟ ಮಾಡೋದಿಲ್ಲ ಇರೋದು, ನ್ಯೂಟ್ರಿಷನ್ ಅಂತೀವಿ, ಪೌಷ್ಟಿಕ ಆಹಾರಗಳು ತಗೊಳ್ದಿರ ಇರೋದು, ಅದ್ರ ಜೊತೆಗೆ ಆಮೇಲೆ ಅತಿಯಾದ ಇವಾಗ ಕ್ವಾರ್ಟರ್ ಅಂತ ಫೇಮಸ್ ಎಲ್ಲರೂ ಹೇಳೋದು, ಅದು 180 ml ಇರುತ್ತೆ. ಕೆಲವರು 4 ಕ್ವಾರ್ಟ್ರು 180 ml ಇಂಟು 500-600 ml ದಿನಕ್ಕೆ ತೊಗೊಂಡ್ರೆ ಆಲ್ಕೋಹಾಲು ತುಂಬಾ ಅದು ವಿಷಕಾರಿ ಆಗಿಬಿಟ್ಟು ಲಿವರ್ನ ಹಾಳು ಮಾಡಿಬಿಡುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಅದನ್ನು ಆದಷ್ಟು ಬಿಟ್ಬಿಡೋದೇ ದಾರಿ. ನಾನು ಇವತ್ತು ಬಿಡ್ತೀನಿ, ನಾಳೆ ಬಿಡ್ತೀನಿ, ಸ್ವಲ್ಪ ತಗೋತೀನಿ, ಸ್ವಲ್ಪನೇ ಬಿಡ್ತೀನಿ ಅಂತ ಹಂಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೊರಟೋಗ್ತಾರೆ. ಆದ್ದರಿಂದ ನಾವು ಖಂಡಿತವಾಗಿ ಬಿಡ್ಬೋದು. ಅದಕ್ಕೆ ಡಾಕ್ಟರ್ ಸಲಹೆ ಪಡ್ಕೊಂಡು ಬಿಡೋಕ್ಕೆ ಸಾಧ್ಯತೆಗಳಿದ್ದಾವೆ. ಅಂದರೆ ಪ್ರತಿನಿತ್ಯ ಯಾವ್ದಾದ್ರು ಸಮಸ್ಯೆಗಳು ಹೊತ್ಕೊಂಡು ಇದೇ ರೀತಿ ಬರ್ತಾ ಇದ್ವಾ ಅಥವಾ ಏನು ಅಂತ ಸರ್? ಪ್ರತಿನಿತ್ಯ ನಾವು ದಿನ ನೋಡ್ತೀವಿ. ದಿನ OPDನಲ್ಲೂ ಒಂದು 5ರಿಂದ 6 ಭಾಳಷ್ಟು ಕಡಿಮೆ ವಯಸ್ಸಿನ ಹುಡುಗರು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಲೇಡೀಸ್ ಕೂಡ ಬರ್ತಾರೆ. ಲೇಡೀಸು ಸ್ವಲ್ಪ ಒಂದು 40ರಿಂದ 45 ಕೂಲಿ ಕೆಲಸ ಮಾಡೋರು ಅಥವಾ ಎಲ್ಲೋ ತುಂಬ ಶ್ರಮದ ಕೆಲಸ ಮಾಡೋರು ಸಾಯಂಕಾಲ ಸ್ವಲ್ಪ ಮೈಕೈ ನೋವಿಗೆ ತೊಗೊಳಕ್ಕೆ ಶುರು ಮಾಡ್ತಾರೆ. ಅದು ಅಭ್ಯಾಸ ಬಲ ಆಗಿಬಿಟ್ಟು ಆದಷ್ಟು ಜಾಸ್ತಿ ತಗೊಂಡು ಮಾಡ್ತಾಯಿದ್ದಾರೆ. ಇದು ತುಂಬಾ ಅಪಾಯಕರವಾದ ಅಂಶ ನಮ್ಮ ಸಮಾಜದಲ್ಲಿ. ಆದ್ದರಿಂದ ಆಲ್ಕೋಹಾಲ್ನ ನಾವು ಆದಷ್ಟು ವಿಷ ಅಂತಲೇ ನೋಡಬೇಕು ಹೊರತು ಅದ್ರ ಕಡೆ ಗಮನ ಜಾಸ್ತಿ ಕೊಡಬಾರ್ದು. ಯಾವ ರೀತಿ ಏಜ್ ಅವರು ಬಂದು ಇದರಲ್ಲಿ? ಈಗ ಮೊದಲು ಭಾಳಷ್ಟು ಜನ ನಾವು ಒಂದು 20 ವರ್ಷದಿಂದ ನೋಡ್ತಿದ್ದಾಗ ಒಂದು 50ರಿಂದ 60 ವರ್ಷದ ಪೇಷಂಟ್ಸ್ ಬರೋರು ವಯಸ್ಸವರು. ಈಗ 20ರಿಂದನೇ ಶುರು ಆಗ್ತಾಯಿದೆ. ಅವ್ರು 15 ವರ್ಷಕ್ಕೆ ಶುರು ಮಾಡ್ತಾರೆ, 5 ವರ್ಷ ಚೆನ್ನಾಗಿ ಕುಡಿದು ಲಿವರ್ ಹಾಳು ಮಾಡ್ಕೊಂಡು ಬರ್ತಿದ್ದಾರೆ. 20ರಿಂದ 30 ಒಳಗಡೆ ಬರೋ ಗಂಡಸರನ್ನ ನೋಡಿದ್ರೆ ಭಾಳಷ್ಟು ಒಂಥರ ನಮಗೆ ಬೇಜಾರಾಗುತ್ತೆ, ಯಾಕಪ್ಪ ಈ ಥರ ಹೆಲ್ತ್ ಹಾಳು ಮಾಡ್ಕೊಂಡಿದ್ದಾರೆ ಅಂತ. ಅದರಿಂದ ಅವ್ರಿಗೆ ಆ ಗ್ರೂಪ್ನಲ್ಲಿ ನಾವು ಈ ಸಂದೇಶನ ರವಾನೆ ಮಾಡಬೇಕಾಗಿ ಬರುತ್ತೆ. ಎಷ್ಟು ವರ್ಷಗಳು ಬದುಕ್ಬೋದು ಅಂತ? ಈ ಥರ ಲಿವರ್ ಕಾಂಪ್ಲಿಕೇಶನ್ ಆಗೋಗಿ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡ್ರೆ ಒಂದು 6 ತಿಂಗಳಿಂದ 2 ವರ್ಷದವರೆಗೂ ಅವ್ರು ಬದುಕೋ ಅವಕಾಶ ಇದೆ ಅಷ್ಟೇ. ಯಾಕಂದರೆ ಇವಾಗ ಪರ್ಮನೆಂಟಾಗಿ ಅದು ಮಾಡಬೇಕಂದ್ರೆ ಲಿವರ್ನೇ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಅವ್ರ ಲಿವರ್ ತೆಗೆದು ಬೇರೆ ಲಿವರ್ನ ಹಾಕಬೇಕಾಗುತ್ತೆ. ಅದು ತುಂಬ ಕಾಸ್ಟ್ಲಿ ಆಗುತ್ತೆ. ಆಮೇಲೆ ಮಾಡೋದಷ್ಟು ಸುಲಭ ಅಲ್ಲ. ಈಗಾಗಲೇ ನಾವು ಆದಷ್ಟು ಗೌರ್ಮೆಂಟ್ ಪ್ರೋಗ್ರಾಮ್ಸು ಅವೆಲ್ಲ ನಡೀತಾ ಇದೆ. ಆದರೆ ಇದು ಇನ್ನೂ ಅಷ್ಟು ನ್ಯಾಚುರಲ್ ಆಗಿ ಡೈಲಿ ಬೇಸಿಸ್ ಮೇಲೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಟ್ರೀಟ್ಮೆಂಟ್ ಕಷ್ಟ ಇರೋದ್ರಿಂದ ಆಲ್ಕೋಹಾಲ್ ಬಿಡೋದೇ ಉತ್ತಮ. ಒಟ್ಟಾರೆ ತಂದೆ ತಾಯಿ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮಕ್ಕಳು ತಮ್ಮ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿ ಅಂತ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಜೀವನ ರೂಢಿಸಿಕೊಳ್ಳಲಿ ಅಂದರೆ, ಅದು ಬಿಟ್ಟು ಈ ಯುವಕರು ಚಿಕ್ಕ ವಯಸ್ಸಿನಲ್ಲೇ ಎಣ್ಣೆಯ ಚಟಕ್ಕೆ ಬಿದ್ದು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡು ಆಸ್ಪತ್ರೆಗಳ ಪಾಲಾಗ್ತಾ ಇದ್ದಾರೆ. ಇನ್ನಾದರೂ ಪೋಷಕರು ನಿಮ್ಮ ಮಕ್ಕಳ ಜೀವನ ಕಾಪಾಡಿಕೊಳ್ಳಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನಾಡಪ್ರಭು ಕೆಂಪೇಗೌಡ ನಿರ್ಮಿಸಿರುವ ಬೆಂಗಳೂರು ನಗರವು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದುಕೊಂಡಿದ್ದು, ಹೀಗಾಗಿ ಬೆಂಗಳೂರು ನಗರವನ್ನು ಅಂತಾರಾಷ್ಟ್ರೀಯ ನಗರ ಎಂದು ಘೋಷಣೆ ಮಾಡಿ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಲು ಪ್ರಧಾನಿ ಮೋದಿ ಅವರು ಸಂಕಲ್ಪ ಮಾಡಿದ್ದಾರೆ ಎಂದು ಶಾಸಕ ಮೇಲೂರು ರವಿಕುಮಾರ್ ಹೇಳಿದರು. ಚಿತ್ರ ನಿರ್ದೇಶಕರು ಇದರಲ್ಲಿ ಕೋರಿಕೆ
ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಕನ್ನಡ ರೈತ ಯುವಕರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಮೇಲೂರು ರವಿಕುಮಾರ್ ಭಾಗವಹಿಸಿ ಮಾತನಾಡಿದರು. ಬೆಂಗಳೂರು ನಗರದಲ್ಲಿ ಹೂಡಿಕೆಗೆ ಪೂರಕವಾದ ವಾತಾವರಣವಿದ್ದು, ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿನ ನಗರವನ್ನು ಅಂತಾರಾಷ್ಟ್ರೀಯ ನಗರ ಎಂದು ನಾಮಕರಣ ಮಾಡಿ ಅಭಿವೃದ್ಧಿಗೆ ಆದ್ಯತೆ ನೀಡಲಿದ್ದಾರೆ ಎಂದರು. ಮಾತೃದೇವೋಭವ, ಪಿತೃದೇವೋಭವ ಹಾಗೂ ಗುರುದೇವೋಭವ ಎಂಬ ವಿಚಾರಗಳನ್ನು ಮನದಲ್ಲಿಟ್ಟುಕೊಂಡರೆ ಜೀವನದಲ್ಲಿ ಯಶಸ್ಸು ಕಾಣುತ್ತೀರಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ, ಈ ಮೂರನ್ನು ಪಾಲನೆ ಮಾಡಿದಾಗ ನೀವು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಂತ ತಮ್ಮ ಮಕ್ಕಳೆಲ್ಲರ ಗಮನಕ್ಕೆ ತರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಗ್ರಾಮದ ಎಲ್ಲ ನನ್ನ ಸ್ನೇಹಿತರು, ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಎಲ್ಲ ನನ್ನ ಆತ್ಮೀಯರು ಹಾಗೂ ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಸಹ ನಾನು ಸಂದರ್ಭಗಳು ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಪದ್ಮಶ್ರೀ ಪುರಸ್ಕೃತರು ಕರ್ನಾಟಕ ಜಾನಪದ ಅಕಾಡೆಮಿಯ ನಿಕಟಪೂರ್ವಕ ಅಧ್ಯಕ್ಷರು ಡಾಕ್ಟರ್ ಮಾತಾ ಬಿ ಮಂಜಮ್ಮ ಬೋಗರ್ತಿ ಮಾತನಾಡಿ, ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಮತ್ತು ಕನ್ನಡ ಶಾಲೆಯಲ್ಲಿ ವ್ಯಾಸಂಗ ಮಾಡಬೇಕು. ಇದರಿಂದ ಸುಸಂಸ್ಕೃತ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಎಂದರಲ್ಲದೆ ಪ್ರತಿಯೊಬ್ಬರೂ ಕನ್ನಡ ಪತ್ರಿಕೆಗಳು, ಪುಸ್ತಕಗಳು, ವಚನಗಳು, ಪವಿತ್ರ ಗ್ರಂಥಗಳನ್ನು ಓದುವ ಮೂಲಕ ಜ್ಞಾನವನ್ನು ವೃದ್ಧಿಸಿಕೊಳ್ಳುವ ಜೊತೆಗೆ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬದುಕಲು ಸಹಕಾರಿಯಾಗಲಿದೆ ಎಂದರು. ಒಂದು ಮೊಬೈಲ್ ಕೊಟ್ಟು ಒಂದು ರೂಮ್ನಾಗ ಹಾಕಿ ಕೈ ಬಿಟ್ಟು ಬಿಡ್ತಾರೆ. ಅವ್ರು ಏನ ಮಾಡಿಕೆ ಆ ಮೊಬೈಲ್ ಕೊಟ್ಟು ಆ ಮಕ್ಕಳನ್ನ ಬಿಡ್ತೀರಿ, ನೀವು ನಡೆ ರೂಮ್ನಾಗ ಕೊಟ್ಟಾಗ ಆಟ ಆಡ್ರಿ, ಮೊಬೈಲ್ ನೋಡ್ರಿ, ಟಿವಿ ನೋಡ್ರಿ ಅಂತ ಬಿಟ್ಬಿಟ್ರಿ. ದಯವಿಟ್ಟು ತಾಯಿಯಂದ್ರೆ, ತಂದೆಗಳೇ, ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡ್ಬೇಡ್ರಿ. ದಯವಿಟ್ಟು ಮೊಬೈಲ್ ಅನ್ನ ಕೊಡ್ಬೇಡ್ರಿ. 21-22ನೇ ಸಾಲಲ್ಲಿ ಮೊಬೈಲ್ ನೋಡಿದಂತ ಮಕ್ಕಳು ನಮ್ಮ ಕರ್ನಾಟಕದಲ್ಲಿ 25,000 ಮಕ್ಕಳು ಕನ್ನಡನ ಕಳ್ಕೊಂಡಿದ್ದಾರೆ. 28,000 ಮಕ್ಕಳು ಕಣ್ಣನ್ನು ಕಳ್ಕೊಂಡಿದ್ದಾರೆ. ಅದು ಮೈಸೂರು ಜಿಲ್ಲೆಯಲ್ಲಿ 2,800 ಜನ ಹುಡುಗರು ಕಣ್ಣನ್ನ ಕಳ್ಕೊಂಡಿದ್ದಾರೆ. ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡಬೇಡ್ರಿ. ಯಾವ ಮಕ್ಕಳು ಮೊಬೈಲ್ ಅನ್ನ ಹಿಡ್ಕೊಂಡು ತಲೆ ಕಟ್ಟಿ ಚಾಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೋ ಜೀವನ ಪರ್ಯಂತ ತಲೆ ಎತ್ತೋದಿಲ್ಲ. ಅವರು ಜೀವನ ಪರ್ಯಂತ ತಲೆ ಎತ್ತೋದಿಲ್ಲ. ಅದೇ ಇವಾಗ ಒಂದೊಂದು ಪತ್ರಿಕೆ 7 ರೂಪಾಯಿ ಇದಾವೆ, 6 ರೂಪಾಯಿ ಇದಾವೆ. ಒಂದೊಂದು ಪತ್ರಿಕೆಯನ್ನು ತಗೊಂಡು ಮಕ್ಕಳಿಗೆ ಓದೋಕೆ ಕೊಡ್ರಿ. ಮೊದಲು ಮಕ್ಕಳಿಗೆ ಪತ್ರಿಕೆ ಓದೋದಕ್ಕೆ ಶುರು ಮಾಡ್ರಿ. ಮಕ್ಕಳು ಪತ್ರಿಕೆಗಳನ್ನು ಓದ್ಲಿ, ಸಾಧಕರ ಪುಸ್ತಕಗಳನ್ನು ಓದ್ಲಿ, ಶರಣರ ಪುಸ್ತಕಗಳನ್ನು ಓದ್ಲಿ, ವಚನಗಳನ್ನು ಓದ್ಲಿ. ಬಸವಣ್ಣ ವಚನ ಆಗಿರ್ಬೋದು, ಆತ್ಮೀಯ ವಚನ ಆಗಿರ್ಬೋದು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ರಮೇಶ್, ಮಾಜಿ ಅಧ್ಯಕ್ಷ ಉಮೇಶ್, ಖ್ಯಾತ ಚಲನಚಿತ್ರ ನಿರ್ದೇಶಕ ಶೇಷಾದ್ರಿ, ಖ್ಯಾತ ನಿರ್ದೇಶಕ ಡಾಕ್ಟರ್ ನಾಗೇಂದ್ರ ಪ್ರಸಾದ್, ಹಾಸ್ಯ ನಟ ಉಮೇಶ್, ಪಶುವೈದ್ಯಾಧಿಕಾರಿ ಡಾಕ್ಟರ್ ರಮೇಶ, ಡಾಕ್ಟರ್ ಆಂಜನಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಅರಣ್ಯ ಇಲಾಖೆ ಎದುರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸುವಂತೆ ಒತ್ತಾಯ ಮಾಡಿದರು. ಈ ಕೂಡಲೇ ರಮೇಶ್ ಕುಮಾರ್ ಅವರು ಒತ್ತುವರಿ ತೆರವು ಮಾಡಲೇಬೇಕು. ರಮೇಶ್ ಕುಮಾರ್ ಅವರನ್ನು ರಕ್ಷಣೆ ಮಾಡಲು ಅಲ್ಲಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಯ ಬಳಿಯ ಜಿಂಕಲಕುಂಟೆ ಸರ್ವೆ ನಂಬರ್ 1 ಹಾಗೂ 2ರಲ್ಲಿ 61 ಎಕರೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಜಂಟಿ ಸರ್ವೆ ಮಾಡಿಸಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 61 ಎಕರೆ ಭೂಮಿ ಒತ್ತುವರಿ ತೆರವುಗೊಳಿಸುವಂತೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಒತ್ತಾಯ ಮಾಡಿದರು. ಕೋಲಾರ ಹೊರವಲಯದ ಗಾಜಲದಿನ್ನೆ ಅರಣ್ಯ ಪ್ರದೇಶದ ಬಳಿ ಇರುವ ಅರಣ್ಯ ಇಲಾಖೆ ಕಚೇರಿ ಎದುರು, ಅಂದರೆ ಕೋಲಾರ ಹಾಗೂ ಬಂಗಾರಪೇಟೆ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ಇದರಿಂದಾಗಿ ಕೆಲಕಾಲ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿತ್ತು. ಇದರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಅಲ್ಲದೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. 10 ಟ್ರ್ಯಾಕ್ಟರ್ ಹಾಗೂ ಎತ್ತಿನ ಬಂಡಿಗಳೊಂದಿಗೆ ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಲು
ಮುಂದಾದ ವೇಳೆ ಪೊಲೀಸರು ತಡೆಯಲಾಯಿತಾದರೂ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅರಣ್ಯ ಭೂಮಿ ತೆರವುಗೊಳಿಸುವಂತೆ ಒತ್ತಾಯ ಮಾಡಲಾಯಿತು. ಇದೇ ವೇಳೆ ಡಿಸೆಂಬರ್ 6ರೊಳಗೆ ಜಂಟಿ ಸರ್ವೆ ಮಾಡಿ ತೆರವುಗೊಳಿಸದೇ ಇದ್ದಲ್ಲಿ ತೆರವುಗೊಳಿಸಿರುವ ರೈತರ ಜಮೀನುಗಳಲ್ಲಿ ಬೃಹತ್ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಲಾಯಿತು. ಸ್ಥಳದಲ್ಲಿ ಕೋಲಾರ ಗ್ರಾಮಾಂತರ ಪೊಲೀಸರು ಮೊಕ್ಕಾಂ ಹೂಡಿದ್ದು, ಬಲಾಢ್ಯರಿಗೆ ಒಂದು ನ್ಯಾಯ, ರೈತರಿಗೆ ಒಂದು ನ್ಯಾಯ ಮಾಡಬಾರದು, ಯಾವುದೇ ಮುಲಾಜಿಲ್ಲದೆ ಸರ್ಕಾರದ ಯಾವುದೇ ಪ್ರಭಾವ ಬಳಸದೆ ಒತ್ತುವರಿ ತೆರವುಗೊಳಿಸುವಂತೆ ಒತ್ತಾಯ ಮಾಡಲಾಯಿತು. ಈ ಕೂಡಲೇ ರಮೇಶ್ ಕುಮಾರ್ ಅವರು ಕಬ್ಬು ತೆರವು ಮಾಡಲೇಬೇಕು. ರಮೇಶ್ ಕುಮಾರ್ ಅವರನ್ನು ರಕ್ಷಣೆ ಮಾಡಲು ಅಲ್ಲಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಈ ಕೂಡಲೇ ರಮೇಶ್ ಕುಮಾರ್ ಅವರು ತೆರವು ಮಾಡಲೇಬೇಕು. ರಾಜ್ಯದ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಸರ್ವೆ ನಂಬರ್ 1, 2 ರೊತೆ ಬೇಕು. ಬೇಕೇ ಬೇಕು. ಸರ್ಕಾರ ಸಂವಿಧಾನದ ಬಗ್ಗೆ ಆಶಯ ಹೊಂದಿರುವ ರಮೇಶ್ ಕುಮಾರ್ ಅವರ ಭೂ ಒತ್ತುವರಿ ಮಾಡಿಕೊಂಡಿರುವ ರಮೇಶ್ ಕುಮಾರ್ಗೆ ಹೇಳಿ ಧಿಕ್ಕಾರ. ಕೂಡಲೇ ಕೆ ರಮೇಶ್ ಕುಮಾರ್ ಅವರು ಬೇಕೇ ಬೇಕು. ಅರಣ್ಯ ಭೂಮಿ ಒತ್ತುವರಿ ವಿಫಲವಾಗಿರುವ ತಾಲೂಕು ಹೇಳಿ ಧಿಕ್ಕಾರ. ಕುಮ್ಮಕ್ಕು ಕೊಡ್ತಿರುವ ರಾಜಕಾರಣಿಗಳಿಗೆ ಹೇಳಿ ಧಿಕ್ಕಾರ. ರಮೇಶ್ ಕುಮಾರ್ ಅವರ ಅರಣ್ಯ ಭೂ ಒತ್ತುವರಿ ತೆರವು ಮಾಡಲೇಬೇಕು. ಅವರನ್ನು ಬೀದಿಗೆ ತಳ್ಳಿ ಅಯೋಗ್ಯ ಅರಣ್ಯ ಇಲಾಖೆಗೆ ಹೇಳಿ ಧಿಕ್ಕಾರ. NM ಸುರೇಶ್, MMTV ನ್ಯೂಸ್, ಕೋಲಾರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ, ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ: ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್
ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಕಲ್ಪಿಸಿದ ಸಂವಿಧಾನವನ್ನು ಗೌರವಿಸಿ ಅದರ ಆಶಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ವಿದ್ಯಾವಂತರಾಗಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಆದರ್ಶ ಸಮಾಜವನ್ನು ನಿರ್ಮಿಸಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅಭಿಪ್ರಾಯಪಟ್ಟರು. ಸುದಿನದ ಸವಿ ನೆನಪಿಗಾಗಿ ಈ ದಿನ ನಮ್ಮ ಕಾಲೇಜಿನಲ್ಲಿ ಆ ಸಂವಿಧಾನ ಶಿಲ್ಪಿ ಯಾರ ಈಗ ಈ ಕಾರ್ಯಕ್ರಮವನ್ನು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪದವಿ ಪೂರ್ವ ಕಾಲೇಜು, ಸಮಾಜ ಕಲ್ಯಾಣ ಇಲಾಖೆ, ತಾಲೂಕು ಕಾನೂನು ಸೇವಾ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ ಸಂವಿಧಾನ ಮತ್ತು ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ರವರು ಮಾತನಾಡಿದರು. ವಿವಿಧತೆಯಲ್ಲಿ ಏಕತೆ ಹೊಂದಿರುವ ನಮ್ಮ ದೇಶದಲ್ಲಿ ಜಾತಿ, ಧರ್ಮ, ಮತ ಭೇದ ಮರೆತು ಎಲ್ಲರೂ ಶಾಂತಿ, ಸೌಹಾರ್ದತೆ ಮತ್ತು ಪರಸ್ಪರ ಪ್ರೀತಿ, ವಿಶ್ವಾಸದಿಂದ ಜೀವನ ನಡೆಸುತ್ತಿದ್ದಾರೆ. ಮತ್ತೊಂದೆಡೆ ಸಂವಿಧಾನವು ಸಮಾಜದಲ್ಲಿರುವ ದುರ್ಬಲ ಮತ್ತು ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಎಲ್ಲ ರೀತಿಯ ನೆರವು ನೀಡಿದೆ. ಸಂವಿಧಾನ ದುರ್ಬಲ ವರ್ಗಗಳಿಗೆ ಒಂದು ಪ್ರಬಲ ಶಕ್ತಿ ಎಂದು ಪ್ರತಿಪಾದಿಸಿದರು. ಎಷ್ಟು ಹಿಂದುಳಿದ ಪ್ರದೇಶಗಳಿಂದ ಬಂದಿರೋ ವಿದ್ಯಾರ್ಥಿಗಳಿದ್ದೀರಾ, ಎಷ್ಟು ಹಿಂದುಳಿದ ವರ್ಗ, ಹಿಂದುಳಿದ ಸಾಮಾಜಿಕ ಸ್ಥಾನಮಾನಗಳಿಂದ ಬಂದಿರೋ ಹುಡುಗರಿದ್ದೀರಿ. ಇವತ್ತು ನೀವೆಲ್ಲ ಒಂದು ವಿದ್ಯಾಭ್ಯಾಸನ ಪಡಿತಾ ಇದ್ದೀರಾ. ಒಂದು ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡೀಲಿಕ್ಕೆ ಎಲ್ಲಾ ರೀತಿಯ ಅವಕಾಶಗಳನ್ನ ನಿಮ್ಗೆ ಕಲ್ಪಿಸ್ಕೊಡುವಂತ ಪ್ರಯತ್ನ ಯಾವ ಮೂಲಕ ಆಗಿದೆ? ಇದೇ ಸಂವಿಧಾನ ಮೂಲಕ. ಇಲ್ಲದೆ ಹೋಗಿದ್ರೆ ಬೆಳೆಯವರು ಬೆಳೀತಾನೆ ಇದ್ದಿದ್ರು, ಶ್ರೀಮಂತರು ಶ್ರೀಮಂತರೇ ಆಗಿರ್ತಿದ್ರು, ಪ್ರಬಲ ವರ್ಗದವರು ಪ್ರಬಲರೇ ಆಗಿರ್ತಿದ್ರು. ಮತ್ತೆ ಹಿಂದುಳಿದವರು ಮುಂದೆ ಬರೋದು ಹೇಗೆ? ಅದಕ್ಕೆ ಅಂತಹ ಈ ಒಂದು ಮೂಲ ಕಾನೂನು, ಯಾವುದೇ ನಾವು ದೇಶದಲ್ಲಿ ಕಾನೂನುಗಳು ರೂಪಿಸ್ಬೇಕಂದ್ರೆ ಈ ಸಂವಿಧಾನದ ಆಶೆ, ಆಕಾಂಕ್ಷೆ, ಉದ್ದೇಶಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಕಾನೂನುಗಳು ರೂಪಿಸ್ಬೇಕು. ಅದಕ್ಕೆ ಸಂವಿಧಾನ ಬೇಕು. ಸಂವಿಧಾನ ಇದ್ದ ಪಕ್ಷದಲ್ಲಿಯೇ ಸಮಾಜ ಒಂದು ಸುವ್ಯವಸ್ಥೆಯಲ್ಲಿ, ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ. ಅದು ಆಗ್ತಾ ಇರೋ ಕಾರಣ ನಮ್ಮಲ್ಲಿ ಒಂದು ಒಳ್ಳೆಯ, ಉತ್ತಮವಾದಂತಹ, ಸದೃಢವಾದಂತಹ ಸಂವಿಧಾನ ಇರ್ಲಿಕ್ಕಾಗುತ್ತೆ. ದುರ್ಬಲ ವರ್ಗದವರು ಇದ್ದೀವಿ, ಶ್ರೀಮಂತ ವರ್ಗದವರು ಇದ್ದೀವಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಪ್ರಾದೇಶಿಕವಾಗಿ, ದೈಹಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ರೀತಿಯಲ್ಲೂ ಹಿಂದುಳಿದಿರುವಂತಹ ವರ್ಗಗಳು ಇದ್ದೇವೆ. ಅವ್ರನ್ನೆಲ್ಲ ಮೇಲ್ತರದು ಹೇಗೆ? ಅವ್ರನ್ನೆಲ್ಲ ಒಂದು ಸಮಾಜದ ಒಂದು ವ್ಯವಸ್ಥೆಯ ಜೊತೆಗೆ ಹೊಂದ್ಕೊಂಡು ಹೋಗೋ ರೀತಿಯಲ್ಲಿ ರೂಪಿಸೋದು ಹೇಗೆ? ಅದಕ್ಕೆ ಸಂವಿಧಾನ ಆ ಅವಕಾಶವನ್ನು ಕಲ್ಪಿಸ್ಕೊಡ್ತು. ಈ ದುರ್ಬಲ ವರ್ಗದವರು ಕೂಡ ಸಮಾಜದಲ್ಲಿ ಬೆಳಿಬೇಕು, ಅವರು ಸಮಾಜದಲ್ಲಿ ಸಮಾನತೆಯನ್ನು ಪಡ್ಕೊಳ್ಬೇಕು, ಅವ್ರಿಗೂ ಒಂದು ಸ್ಥಾನಮಾನ, ಗೌರವ ಒದಗಿಸ್ಬೇಕು. ಇವತ್ತು ನಮ್ಮನ್ನ ನಾವು ಗುರುತಿಸ್ಕೋಬೇಕು, ನಾವು ಬೆಳಿಬೇಕು ಅನ್ನೋ
ಒಂದು ಧ್ಯೇಯ ಅಥವಾ ಅದಕ್ಕೆ ಬೇಕಾಗಿರೋ ಅವಕಾಶ ನಮ್ಗೆ ಎಲ್ಲಿಂದ ಕಲ್ಪಿಸ್ತಾ ಇದೆ, ಮೂಲ ಎಲ್ಲಿಂದ ಬಂತು? ಇದೇ ಸಂವಿಧಾನ. ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಜೆ ಪೂಜಾ ಮಾತನಾಡಿ, ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು, ಶಿಕ್ಷಣವನ್ನು ಪಡೆದುಕೊಂಡು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ದೇಶದಾದ್ಯಂತ ನಾವೀಗ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಈಗೆಲ್ಲ ಇದ್ರ ಉದ್ದೇಶ ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ಪ್ರಿಯಾಂಬಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಟಾರ್ಟಿಂಗ್ ಏನ್ ಬರುತ್ತೆ, ವಿ ದ ಪೀಪಲ್ ಆಫ್ ಇಂಡಿಯಾ, ಅಂದ್ರೆ ಎಲ್ಲ ಒಂದೇ ಅನ್ನೋ ಸಮಾನ ಇದು. ಈವನ್ ಆರ್ಟಿಕಲ್ 5 ಬಂದು ಸಿಟಿಸನ್ಶಿಪ್ ಆಗಿರ್ಬೋದು, ಆರ್ಟಿಕಲ್ 16 ಅಲ್ಲಿ ನಿಮ್ಮ ರಿಲಿಜಿಯಾಲಿಟಿ ಬಗ್ಗೆ ಆಗಿರ್ಬೋದು, ಆರ್ಟಿಕಲ್ 17 ಅಲ್ಲಿ ಅನ್ಟಚಬಿಲಿಟಿ ಬಗ್ಗೆ ಆಗಿರ್ಬೋದು, ಅದಕ್ಕಿಂತ ಮುಖ್ಯವಾಗಿ ಫಂಡಮೆಂಟಲ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಡ್ಯೂಟೀಸ್. ಅದ್ರ ಕೊನೆವರೆಗೂ ಅಷ್ಟೇನೆ ಎಲ್ಲರೂ ಸಮಾನರು. ಸರ್ ಹೇಳ್ದಂಗೆ ನೀವೆಲ್ಲ ವಿದ್ಯಾರ್ಥಿಗಳು, ಇವತ್ತಿನ ವಿದ್ಯಾರ್ಥಿಗಳು ನಾಳಿನ ದೇಶ, ಭಾರತದ ದೇಶನ ನಿರ್ಮಾಣ ಮಾಡುವಂಥವ್ರು. ಈ ಸಂದರ್ಭದಲ್ಲಿ ತಾಲೂಕು ವಕೀಲ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿ ಮುರಳಿ ಆನಂದ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಸಿ ವೆಂಕಟಶಿವಾರೆಡ್ಡಿ, ಬೆಂಗಳೂರು ಕಾಡುಗೋಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ ಎಸ್ಪಿ ಪ್ರೊಫೆಸರ್ ಸುಜಾ, ಇತಿಹಾಸ ಪ್ರಾಧ್ಯಾಪಕ ಡಾಕ್ಟರ್ ಶಫಿ ಅಹಮದ್, ಸಹ ಸಂಚಾಲಕ ಡಾಕ್ಟರ್ ವಿಜಯೇಂದ್ರ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಜತನಿ ವಿದ್ಯಾಸಂಸ್ಥೆಗಳು ಮತ್ತು ರಾಷ್ಟ್ರೀಯ ಅಹಿಂದ ಸಂಘಟನೆಗಳ ವತಿಯಿಂದ 75ನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ಕಾನೂನು ವಿದ್ಯಾರ್ಥಿಗಳ ಜೊತೆ ಕಾರ್ಯಾಗಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಜಚನಿ ವಿದ್ಯಾಸಂಸ್ಥೆಯ ಆಡಿಟೋರಿಯಂನಲ್ಲಿ ಜಚನಿ ವಿದ್ಯಾಸಂಸ್ಥೆಗಳ ಮತ್ತು ರಾಷ್ಟ್ರೀಯ ಅಹಿಂದ ಸಂಘಟನೆಗಳ ವತಿಯಿಂದ 75ನೇ ಸಂವಿಧಾನ ದಿನಾಚರಣೆ ಮತ್ತು ಕರ್ನಾಟಕ ಸಂಭ್ರಮ 50ರ ಸ್ಮರಣೆಯಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಅಂಗವಾಗಿ ಕಾನೂನು ವಿದ್ಯಾರ್ಥಿಗಳ ಜೊತೆ ಕಾರ್ಯಾಗಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಂವಿಧಾನ ಸಮರ್ಪಣಾ ದಿನ ಅಂಗವಾಗಿ ಗಣ್ಯರ ಇರುವ ಫೋಟೋಗೆ ಪುಷ್ಪನಮನ ಸಲ್ಲಿಸಿ ನಂತರ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹಿರಿಯ ಕಾಂಗ್ರೆಸ್ ಮುಖಂಡ ನಂದಿ ಅಂಜನಪ್ಪ, ಈಗಿನ ಕಾಲದಲ್ಲಿ ಸರ್ಕಾರಗಳು ಮತ್ತು ರಾಜಕಾರಣಿಗಳು ಭ್ರಷ್ಟಾಚಾರದಿಂದ ಅಕ್ರಮ ಆಸ್ತಿಗಳನ್ನು ಸಂಬಂಧಿಕರ ಹೆಸರುಗಳಲ್ಲಿ ಮಾಡುತ್ತಿದ್ದಾರೆ. ಅಂತಹವರ ಆಸ್ತಿಪಾಸ್ತಿಗಳನ್ನು ಮುಟ್ಟುಗೋಲು ಹಾಕಿ ಅವರಿಗೆ ಕಾನೂನು ಶಿಕ್ಷೆ ಆಗುವ ಹೊಸ ಕಾಯ್ದೆ ಕಾನೂನು ತರಬೇಕು. ಹಾಗೆ ಜಾತಿ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಸಮಾಜದ ಕ್ಷೇತ್ರಗಳ ಜನಗಳ ರಾಜ್ಯಗಳ ದೇಶದ ಅಭಿವೃದ್ಧಿ ಬಿಟ್ಟು ಲೂಟಿ ಮಾಡ್ತಕ್ಕೋದನ್ನು ತಪ್ಪಿಸೋದಕ್ಕೆ ಒಂದು ಕಾನೂನು ತರಬೇಕು. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಈಗ ಬಂದಿರೋ ಸರ್ಕಾರ ತರ್ತಾರೋ ಇಲ್ಲೋ, ನಾನು ಎಷ್ಟು ಸಾರಿ ಏನೋ ಹೇಳಿರ್ಬೋದು, ರಾಜಕಾಂತ್ ಅವ್ರಿಗೆ ಎಲ್ಲರೂ ಗೊತ್ತಿರ್ಬೋದು. ಈ ರೀತಿ ಲೂಟಿ ಮಾಡ್ತಕ್ಕಂಥ ರಾಜಕಾರಣಿಗಳಿಗೆ ಬರೀ ಜೈಲು ಶಿಕ್ಷೆ ಅಲ್ಲ, ಅದರ ಜೊತೆಗೆ ಅವರ ಲೂಟಿ ಮಾಡಿರ್ತಕ್ಕಂಥ ಬೇನಾಮಿ ಹೆಸರುಗಳಲ್ಲಿರೋದು ಕಂಡುಹಿಡಿಬೋದು. ಆ ಆಸ್ತಿಗಳನ್ನು ಸಹ ಮುಟ್ಟುಗೋಲು ಹಾಕ್ತಕ್ಕಂಥ ಒಂದು ಕಾನೂನನ್ನು ತಂದು ಅದನ್ನು ಈ ಸಂವಿಧಾನದಲ್ಲಿ ಅಳವಡಿಸಬೇಕು ಅನ್ನೋದು ನನ್ನ ಸವಿನಯ ಪ್ರಾರ್ಥನೆ. ಬರೀ ಅವ್ರನ್ನ ಜೈಲಿಗೆ ಹಾಕೋದು ಅದು ಸಾಕಾಗೋದಿಲ್ಲ. ಜೈಲಿಗೆ ಹಾಕೋರ ಜೊತೆಗೆ ಈ ಒಂದು ಮಾಡಿರ್ತಕ್ಕಂಥ ಪ್ರಾಪರ್ಟಿಗಳನ್ನು ಸಹ ಮುಟ್ಟುಗೋಲು ಹಾಕ್ತಕ್ಕಂಥ ಕಾನೂನು ಆದರೂ ಮಾಡ್ಬೋದು ಅಥವಾ ಸಂವಿಧಾನಕ್ಕೆ ಸೇರ್ಪಡೆ ಆದರೂ ಮಾಡಿಸ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸ್ವಾಮಿ. ಇದು ನಾನು ಇನ್ನೊಂದು ಹೇಳಿದ್ರು, ತಾವು ಸಂವಿಧಾನ ಸಮರ್ಪಣೆ ಮಾಡುವಾಗ ನಾವೆಲ್ಲ ಕೈ ಮುಂದೆ ಇಟ್ಟು ಇಲ್ಲೊಬ್ಬರು ಸ್ನೇಹಿತರು ಹೇಳಿದ್ದನ್ನು ನಾವು ಒಪ್ಕೊಂಡ್ವಿ. ಅದರಲ್ಲಿ ಜಾತ್ಯತೀತವಾಗಿ ಅನ್ನೋ ಒಂದು ಪದ ಬಂತು. ಜಾತ್ಯತೀತವಾಗಿ ಅನ್ನೋ ಪದ ಸಂವಿಧಾನ ಬಂತೆ ಹೊರತು, ನಾನು ನಮ್ಮ ಹಿರಿಯರೊಬ್ಬರು ಇದ್ದರು, ಅವ್ರ ಹತ್ರ ಯಾವಾಗಲೂ ಮಾತಾಡ್ತಾ ಇದ್ದೆ. ಇವಾಗ ಸ್ವಲ್ಪ ತಮಗೂ ಗೊತ್ತಿರ್ತದೆ ಅವ್ರ ಹೆಸರು. ಎಲ್ಲಿ ಸರ್ ಜಾತ್ಯತೀತ, ಆಯಾ ಜಾತಿ ಅಂತ ಹಂಗಂಗೆ ಇದೆಯಲ್ಲ, ಯಾಕೆ ಎಲ್ಲಿ ಒಂದು ಜಾತಿ ಎಲ್ಲ ನಾವೆಲ್ಲ ಒಂದು ಅನ್ನೋ ಮನೋಭಾವ ಮೂಡಲಿಲ್ಲ ಅಂತ. ಅದನ್ನು ಕಾನೂನು ಮೂಲಕ ಅಂತಂದರು. ಕಾನೂನು ಮೂಲಕನೂ ಇದ್ದರೂ ಕೂಡ ಇಲ್ಲಿಲ್ಲ, ಬರ್ತಾ ಇಲ್ಲ. ಅದು ನಮ್ಮ ಯಾರು ಅಂದರೆ ಶ್ರೀನಿವಾಸ್ ಪ್ರಸಾದ್ ಅನ್ನೋರು ನನಗೆ ಭಾಳಷ್ಟು ಆತ್ಮೀಯರಿದ್ದರು. ಅವ್ರ ಹತ್ರ ನಾನು ಈ ವಿಚಾರಗಳೆಲ್ಲ ಚರ್ಚೆ ಮಾಡ್ತಾಯಿದ್ದೆ. ಈ ಥರ ಇದ್ದರೂ ಸಹ ನಾವೆಲ್ಲ ಒಂದು ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಬ್ರಾಹ್ಮಣರಿರ್ಬೋದು, ಹರಿಜನರಿರ್ಬೋದು, ಬಲ್ಜಿಗರಿರ್ಬೋದು, ನಾನಾ ಜಾತಿ ಇದೆ, ನಾವೆಲ್ಲ ಒಂದೇ ಅನ್ನೋ ಮನೋಭಾವ ಇನ್ನೂ ಬಂದಿಲ್ಲ ಅಂತ ಹೇಳಿದವಾಗ ಅದಕ್ಕೆ ಅವ್ರು ಹೇಳಿದ್ರು, ಸತ್ಯವಾಗಿ ಒಂದು ಮಾತು ಹೇಳಿದ್ರು, ನಾನು ಇವಾಗ ಅದು ನಿಮ್ಮ ಹತ್ರ ಹೇಳ್ತೀನಿ.
ಈ ದೇಶದಲ್ಲಿ ಪ್ರತಿಯೊಬ್ಬರು ನಿನ್ನಂಥ ಸ್ವಭಾವ ಮನೋಭಾವ ಇರ್ತಕ್ಕಂಥವ್ರಿದ್ದರೆ ನಮಗೆ ಜಾತ್ಯತೀತ ಅಲ್ಲ, ರಿಸರ್ವೇಷನ್ನೇ ಬೇಡ ನಮಗೆ ಅನ್ನೋ ಮಾತನ್ನ ಯಾವ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದಂಥ ಮಾತು ಇವತ್ತು ನಮ್ಮ ಮುಂದೆ ಇಲ್ಲ ಪಾಪ ಅವರು. ಆದರೆ ಯಾವುದೋ ಒಂದು ರೀತಿಯಲ್ಲಿ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ನೀವೆಲ್ಲ ಇಲ್ಲಿ ಹೆಚ್ಚು ಕಾನೂನು ತಜ್ಞರು ಆಗ್ತೀರಿ, ಕಾನೂನು ಪದವೀಧರರಾಗ್ತೀರಿ. ಇಂಥ ಹಿರಿಯರು ಮಾರ್ಗದರ್ಶನ, ಅವ್ರು ಹೇಳ್ತಕ್ಕಂಥ ಮಾತುಗಳು ಅವನ್ನೆಲ್ಲ ನಾವೆಲ್ಲ ತಿಳ್ಕೊಂಡು ಅರ್ಥಕೊಂಡು ಬರೋ ದಿನಗಳಲ್ಲಾದರೂ ಭಾಷೆ ಅವ್ರು ಹೇಳಿದ್ದು ಕರೆಕ್ಟು. ಅದು ಕೆಲವರೆಲ್ಲ ನಮ್ಮವರು ಕನ್ನಡಿಗರು ಕೂಡ ಏನೋ ಹೆಚ್ಚುಗಾರಿಕೆಗೆ ಇಂಗ್ಲೀಷು ತಮಿಳು ಮಾತಾಡ್ತಾರೆ. ನಾನು ಕೆಲವು ಕಡೆ ನೋಡಿದ್ದೀನಿ, ನಾನು ಎಷ್ಟೋ ಸಾರಿ ಬಾಯಿಗೆ ಬಂದಾಗೆಲ್ಲ ನಿಜವಾಗ್ಲೂ ಬೈದ್ಬಿಟ್ಟಿದ್ದೀನಿ ಅಂಥವ್ರಿಗೆ. ಆ ಬೇರೆ ಭಾಷೆ ಬರದೇ ಇರೋರಿಗೆ ಅಟ್ಲೀಸ್ಟ್ ಹೋಗ್ಲಿರಿ ಕಲ್ತ್ಕೊಳ್ಳಿ ಅಂತೇಳಿ ನೀವು ಅವ್ರ ಭಾಷೆ ಮಾತಾಡಿ. ಅವ್ರು ಕನ್ನಡ ಮಾತಾಡ್ತಾರೆ, ಅವ್ರ ಹತ್ರ ಹೋಗಿ ನೀವು ಬೇರೆ ಭಾಷೆ ಮಾತಾಡಿಕೊಂಡು ಈ ಥರ ಕನ್ನಡಕ್ಕೆ ಅವಮಾನ ಮಾಡ್ತಿರಲ್ರಿ ಅಂತ ಅಂದ್ಬಿಟ್ಟು ನಾನು ಕೆಲವು ಸಂದರ್ಭಗಳು ಕೆಲವು ಜಾಗಗಳು ಅವು ನಿಮಗೆ ಹೇಳ್ತೀನಿ ನಿಮಗೆ ವೈಯಕ್ತಿಕವಾಗಿ. ಅಂಥ ಮನೋಭಾವ ನಾವಿಟ್ಕೊಂಡಿದ್ದೀವಿ. ಈ ವೇಳೆ ಶ್ರೀ ಸಿದ್ದರಾಮಯ್ಯ ಕಾನೂನು ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಕುರಿತಾದ ಹಾಡಿಗೆ ನೃತ್ಯ ಮಾಡಿ ನೋಡುಗರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಬಚ್ಚೇಗೌಡ, ಕಾಂಗ್ರೆಸ್ ಮುಖಂಡ ಕೆ ಮುನೇಗೌಡ, ನಂದಿ ಭಾಷಾ, ಬೆಸ್ ಶಿವಜ್ಯೋತಿ, ಕಾಲೇಜಿನ ಪ್ರಾಂಶುಪಾಲರಾದ ರಘುನಾಥ್, ನಿವೃತ್ತ ಪ್ರಾಧ್ಯಾಪಕ ರಾಮಯ್ಯ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2-3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. RHL ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ, ಚಿಕ್ಕಬಳ್ಳಾಪುರ ಇವರ ವತಿಯಿಂದ RHL ಕಪ್ 2024 ರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್
ದಿನಾಂಕ 7/12/2024ರಿಂದ 8/12/2024ರವರೆಗೆ. ಸ್ಥಳ ಸರ್ ಎಂವಿ ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ 2,22,227 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 1,11,111 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ಸರ್ವರಿಗೂ ಆದರದ ಸುಸ್ವಾಗತ. ನಮ್ಮ ನಿತ್ಯ ಜೀವನದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸಿಕೊಂಡಲ್ಲಿ ಜೀವನದಲ್ಲಿ ಶಾಂತಿ ಮೂಡಲು ಸಾಧ್ಯ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ PM ಸಚಿನ್ ತಿಳಿಸಿದರು. ಸಂವಿಧಾನ ಪ್ರಸ್ತಾವನೆ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾತಂತ್ರ ಗಣರಾಜ್ಯವಾಗಿ ರೂಪಿಸುವ ಸಂಕಲ್ಪದಿಂದ. ಗೌರಿಬಿದನೂರು ತಾಲೂಕಿನ ಅಲಕಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಆಯೋಜನೆ ಮಾಡಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ PM ಸಚಿನ್ ಭಾಗವಹಿಸಿ ಮಾತನಾಡಿ, ನಮ್ಮ ದೇಶದ ಸಂವಿಧಾನ ಜೀವಂತ ಪುಸ್ತಕ. ಇದರಲ್ಲಿ ಅನೇಕ ಅಂಶಗಳು ಅಡಗಿವೆ. ನಮ್ಮ ದೇಶದ ಎಲ್ಲ ಕಾನೂನುಗಳಿಗೆ ಇದು ಕನ್ನಡಿ ಇದ್ದ ಹಾಗೆ. ಸಂವಿಧಾನವನ್ನ ಪ್ರತಿಯೊಬ್ಬರೂ ಓದಬೇಕು. ಆಗ ಮಾತ್ರ ಸಂವಿಧಾನಕ್ಕೆ ಗೌರವ ನೀಡಿದಂತೆ ಆಗುತ್ತದೆ ಎಂದರು. ಸಂವಿಧಾನದ ಮೂಲ ಪ್ರತಿ ಪಾರ್ಲಿಮೆಂಟಿನ ಗ್ರಂಥಾಲಯದಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಇದನ್ನ ಪ್ರತಿ ನಾಗರಿಕರು ಒಮ್ಮೆ ನೋಡಬೇಕು ಎಂದರು. ಅದ್ರ ಬಗ್ಗೆ ನಾನು ಜಾಸ್ತಿ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಬಟ್ ಸಂವಿಧಾನ ಅನ್ನೋದು ಅದೊಂದು ಜೀವಂತ ದಾಖಲೆ ಅಂತ ಕರೀತಾರೆ. ಇಟ್ ಈಸ್ ಅ ಲಿವಿಂಗ್ ಡಾಕ್ಯುಮೆಂಟ್. ಯಾಕೆ ಅಂದರೆ ನಮ್ಮ ಈ ದೇಶದಲ್ಲಿ ಎಷ್ಟೇ ಕಾನೂನುಗಳಿದೆ, ಸಾವಿರಾರು ಕಾನೂನುಗಳಿದೆ. ಆ ಕಾನೂನುಗಳಿಗೆಲ್ಲ ಪೇರೆಂಟ್ ಡಾಕ್ಯುಮೆಂಟ್ ಏನಂದರೆ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸಿಕೊಂಡೇ ಕಾನೂನು ರಚಿಸಬೇಕಾಗುತ್ತೆ ಸರ್ಕಾರಗಳು. ಯಾವುದೇ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅದನ್ನು ಜಾರಿಗೆ ತಂದಿದ್ರು ಅದನ್ನ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅವರೆಲ್ಲ ಸೆಟ್ ಅಸೈಡ್ ಮಾಡ್ತಾರೆ. ಅದೊಂದು ಸ್ಪೆಷಾಲಿಟಿ ನಮ್ಮ ಸಂವಿಧಾನದ. ಏನಂದರೆ ಅದು ಇಟ್ ಈಸ್ ಅ ಪೇರೆಂಟ್ ಡಾಕ್ಯುಮೆಂಟ್, ಇಟ್ ಈಸ್ ಅ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಹಲವಾರು ಬಾರಿ ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಸಮಾಜದ ಪ್ರತಿ 10 ವರ್ಷಕ್ಕೊಂದ್ಸಲ ಸಮಾಜ ಬದಲಾಗುತ್ತೆ ಅಂತ ಹೇಳ್ತಾರೆ. ಸೊ ಬದಲಾಗ್ತಿರುವ ಸಮಾಜಕ್ಕೆ ಬೇಕಾದಂಥ ಎಲ್ಲ ವಿಷಯಗಳನ್ನ ಗಮನಕ್ಕೆ ತಗೊಂಡು ಅಮೆಂಡ್ಮೆಂಟ್ ಅಂದರೆ ತಿದ್ದುಪಡಿ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ಗೆ. ಸಂವಿಧಾನ ದಿನಾಚರಣೆಯನ್ನು ಇಡೀ ದೇಶದಾದ್ಯಂತ ಎಲ್ಲ ಕಡೆಯೂ ಕೂಡ ಇವತ್ತು ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕೇವಲ ಸರ್ಕಾರಿ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಅಲ್ಲದೆ ಇದು ಪ್ರತಿಯೊಬ್ಬ ಸಾರ್ವಜನಿಕನೂ ಕೂಡ, ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಆಚರಣೆ ಮಾಡಿದ್ರೆ ಬಹಳ ಚೆನ್ನಾಗಿ ಇರುತ್ತೆ ಅನ್ನತಕ್ಕಂಥದ್ದು ಒಂದು ಮೊದಲನೇದಾಗಿ ನನ್ನ ಒಂದು ಕಲ್ಪನೆ. ಕಾರ್ಯಕ್ರಮದಲ್ಲಿ BEO KV ಶ್ರೀನಿವಾಸಮೂರ್ತಿ, CDPO ಮೂಕಾಂಬಿಕಾ, ವಕೀಲರಾದ ದಯಾನಂದ್, ಪ್ರಭಾಕರ್, ಶಿಕ್ಷಣ ಇಲಾಖೆ ಕೃಷ್ಣಪ್ಪ, ಶಾಲಾ ಮುಖ್ಯ ಶಿಕ್ಷಕ ಲಕ್ಷ್ಮೀಕಾಂತ್, ಶಿಕ್ಷಕರಾದ ಉಮಾಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ನೋಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಥ್ಯಾಂಕ್ ಯು. ಮತ್ತೊಂದು 3ನೇ ಸ್ಥಾನಕ್ಕಾಗಿ ಪಂದ್ಯ. ಕಾರ್ತಿಕ ಮಾಸದ ಕಡೆಯ ಸೋಮವಾರ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಬಯಲು ಬಸವಣ್ಣನ ದೇವಾಲಯದಲ್ಲಿ ಕಡಲೆಕಾಯಿ ಪರಿಷೆ ಪ್ರಯುಕ್ತ ನಗರದ ಕುಸ್ತಿ ಸಂಘದಿಂದ ಕುಸ್ತಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಪಂದ್ಯದಲ್ಲಿ ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಚಾಮರಾಜನಗರ ಸೇರಿದಂತೆ 9 ಜಿಲ್ಲೆಗಳ ಪುರುಷ ಮತ್ತು ಮಹಿಳಾ ಕುಸ್ತಿಪಟುಗಳು ಭಾಗಿಯಾಗಿದ್ದರು. ಪಂದ್ಯದಲ್ಲಿ ವಿಜೇತರಾದ 80 ಮತ್ತು 60 ಕೆಜಿ ವಿಭಾಗಕ್ಕೆ ದೊಡ್ಡಬಳ್ಳಾಪುರ ಕೇಸರಿ ಮತ್ತು ದೊಡ್ಡಬಳ್ಳಾಪುರ ಕಿಶೋರಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಇನ್ನು ಮೈ ನವಿರೇಳಿಸುವ ಕುಸ್ತಿ ಪಂದ್ಯವನ್ನು ನೋಡಲು ನೂರಾರು ಸಾರ್ವಜನಿಕರು ಆಗಮಿಸಿದ್ದರು. ಅವರು 2 ಬಾರಿ ಕರ್ನಾಟಕ ಕಂಠೀರವ ಪ್ರಶಸ್ತಿಯನ್ನು ಗಳಿಸಿರ್ತಾರೆ. ಕುಸ್ತಿಪಟುಗಳು ಸಿದ್ಧರಾಗಿರಬೇಕು. ಪತ್ರಕರ್ತರಾದ 1+1 2 ಅಂತ
ಸಾಧನೆ ಸಾಧಕರ ಸೊತ್ತು ಹೊರತು ಸೋಂಬೇರಿಯ ಸತ್ತಲ್ಲ ಅಂತ ಹೇಳ್ತಾ ಇದ್ದಾರಣ ಅಷ್ಟೇ. ನಿಜವಾಗಲೂ ಕುಸ್ತಿಯನ್ನ ನೀವು ಬರುಟಾಟ ಇರ ಎಲ್ಲ ಕನ್ನಡ ಪಕ್ಷದಿಂದ ವೆಂಕಟೇಶ್ ಅವರು ಬಂದಿದ್ದಾರೆ, ಅಧ್ಯಕ್ಷರಾದಂಥ ವೆಂಕಟೇಶ್ ಅವರು ಬಂದಿದ್ದಾರೆ, ಹಾಗೂ ತಾಲೂಕು ಮಾಜಿ ಕನ್ನಡ ಪಕ್ಷದ ಅಧ್ಯಕ್ಷರಾದಂಥ ಸಂಜು ನಾಯ್ಕ ಅವರು ಬಂದಿದ್ದಾರೆ, ಹಾಗೂ ಜನಪರ ಮಂಜು ಅವರು ಬಂದಿದ್ದಾರೆ. ದಯವಿಟ್ಟು ಅವ್ರನ್ನ ನಮ್ಮ ಪದಾಧಿಕಾರಿಗಳ ವೇದಿಕೆ ಮೇಲೆ ಕರ್ಕೊಂಡ್ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬನ್ನಿ ಸರ್. ಭವಾನಿ ಅವರು ಸಹ ಉತ್ತಮವಾಗಿ ಪ್ರದರ್ಶನ ವೇದಿಕೆ ಮೇಲೆ ಮತ್ತೊಂದು 3ನೇ ಸ್ಥಾನಕ್ಕಾಗಿ ಪಂದ್ಯ ಸಾಗ್ತಾ ಇದೆ. ಈಗ ಹಾಡು ಮುಟ್ಟದ ಸೊಪ್ಪಿಲ್ಲ, ಕೇಶವಣ್ಣ ಮಾಡದ ಕಾಮೆಂಟ್ರಿ ಇಲ್ಲ, ಏನೋಣ ಇಲ್ಲ ಸ್ವಲ್ಪ ಮರಿಯ ಶೆಡ್ ಪಾಯಿಂಟ್ ಅಲ್ಲಿ ಪ್ರೇಕ್ಷಕರ ಗಮನಕ್ಕೆ ಪಾಯಿಂಟ್ ಅಲ್ಲಿ ಕೆಂಪು ಪಟ್ಟಿಗಳು ಮುಂದಿದ್ರು, ಆದ್ರೆ ಅವ್ರನ್ನ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ಚಿಕ್ಕ ಕುರುಗೋಡು ಗ್ರಾಮದಲ್ಲಿ ಚರಂಡಿ ನಿರ್ವಹಣೆ ಮತ್ತು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡದೇ ಇರುವುದರಿಂದ ಚರಂಡಿ ನೀರು ನಿಂತಲ್ಲೇ ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಹಳೆ ಕಾಲದ ಕಲ್ಲು ಹಾಸಿನ ಚರಂಡಿಯಾಗಿದ್ದು ತ್ಯಾಜ್ಯ ನೀರು ನಿಂತಲ್ಲೇ ನಿಂತು ಗಬ್ಬು ನಾರುತ್ತಿದೆ. ಮನೆಗಳ ಮುಂದೆ ಕಲ್ಲು ಚರಂಡಿ ನಿರ್ಮಾಣ ಮಾಡಲಾಗಿದ್ದು ಮನೆಯಲ್ಲಿ ಬಳಕೆಯ ನೀರು ಸಮರ್ಪಕವಾಗಿ ಹರಿಯದ ಪರಿಣಾಮ ಕಸ ಕಡ್ಡಿ ತ್ಯಾಜ್ಯ ಚರಂಡಿಯಲ್ಲಿ ಸಂಗ್ರಹವಾಗಿ ಒಂದೆಡೆ ನೀರು ನಿಂತು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಎಷ್ಟು ತಿಂಗಳಾಗಿದೆ ಕ್ಲೀನ್ ಮಾಡಿ? ಒಂದು 2 ತಿಂಗಳು 3 ತಿಂಗಳು ಒಂಥರ ಮಾಡ್ತಾರೆ. ಇವಾಗ ಹೊಸದಾಗಿ ಚರಂಡಿ ಕ್ಲೀನ್ ಮಾಡಿ ಎಷ್ಟು ತಿಂಗಳಾಗಿದೆ? 2.5 ಸರ್. ನಿಮ್ಮೂರಲ್ಲಿ ಏನೇನೆಲ್ಲ ಸಮಸ್ಯೆಗಳಿದೆ? ಸರ್ ಸಮಸ್ಯೆ ಚರಂಡಿಗಳೇ ಕ್ಲೀನ್ ಇಲ್ಲ ಸರ್. ನಮ್ಮೂರಲ್ಲಿ ಚರಂಡಿ ಏನಿಲ್ಲ, ಏನು ಕೆಲಸನೂ ಮಾಡಲ್ಲ ನಮ್ಮೂರಲ್ಲಿ. ಅವ್ರ ಕಡೆ ಅವ್ರ ಕಡೆ ಮಾತ್ರ ಅವ್ರು ಮಾಡ್ಕೊತಾರೆ, ನಮ್ಮ ಕಡೆ ಏನು ಮಾಡಲ್ಲ ಸರ್. ಎಷ್ಟನೇ ವಾರ್ಡ್ ಬರುತ್ತೆ ಇದು? ಯಾವ ಪಂಚಾಯತಿ ಬರುತ್ತೆ? ಈ ಚಿಕ್ಕೂರುಗೋಡು ಪಂಚಾಯತ್ ಚಿಕ್ಕೂರುಗೋಡು ಪಂಚಾಯತ್. ಎಷ್ಟನೇ ವಾರ್ಡ್ ಬರುತ್ತಿದ್ದು? ನಿಮ್ಮ ಹೆಸರು? ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಭಾರತ್ ಮಾತಾ ಕೆ, ಭಾರತೀಯ ಜನತಾ ಪಾರ್ಟಿ ಕೆ, ನರೇಂದ್ರ ಮೋದಿ ಜಿ ಕೆ, BS ಯಡಿಯೂರಪ್ಪನವರಿಗೆ, ವಿಜೇಂದ್ರಣ್ಣವರಿಗೆ. ಬಾಗೇಪಲ್ಲಿ ತಾಲೂಕಿನ ಜೂಲಪಾಳ್ಯ ಗ್ರಾಮ ಪಂಚಾಯಿತಿಯ ವಡಿಗೇರಿ ಗ್ರಾಮ ಪಂಚಾಯಿತಿ ಕ್ಷೇತ್ರದ ST ಮೀಸಲು ಕ್ಷೇತ್ರದ ಸದಸ್ಯ ಈರಪ್ಪ ಹಲವು ತಿಂಗಳ ಹಿಂದೆ ಮೃತಪಟ್ಟಿದ್ದು, ತೆರವುಗೊಂಡಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ನವೆಂಬರ್ 23ರಂದು ನಡೆದ ಉಪಚುನಾವಣೆಯ ಫಲಿತಾಂಶ ಮಂಗಳವಾರ ಘೋಷಣೆಯಾಗಿತ್ತು. NDA ಬೆಂಬಲಿತ ಅಭ್ಯರ್ಥಿ ವೆಂಕಟರಾಯಪ್ಪ 69 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗಂಗಮ್ಮ ವಿರುದ್ಧ ಗೆಲುವು ಸಾಧಿಸಿ ಜಯಬೇರಿ ಬಾರಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಬೆಂಬಲಿತ ಅಭ್ಯರ್ಥಿಯ ನಮ್ಮ ವೆಂಕಟರಾಯಪ್ಪನವರು ಜೂಳಪಾಳ್ಯ ಪಂಚಾಯಿತಿ ವಡಗಿರಿಯಿಂದ ಬೈಲೆಕ್ಷನಲ್ಲಿ ಗೆದ್ದಿದ್ದಾರೆ. 71 ಮತಗಳ ಅಂತರದಿಂದ ನಮ್ಮ ವೆಂಕಟರಾಯಪ್ಪನವರು ಜಯಗಳಿಸಿದ್ದಾರೆ. ಈ ಜಯ ಅಲ್ಲಿರುವಂಥ ಎಲ್ಲ ನಮ್ಮ BJP ಹಾಗೂ JDS ಕಾರ್ಯಕರ್ತರ ಶ್ರಮದಿಂದ ಇವತ್ತು ಮೆಂಬರಾಗಿ ಗೆದ್ದಿದ್ದಾರೆ. ಬರುವಂಥ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಮಾಡ್ತಾರೆ. ಬರುವಂಥ ದಿನಗಳಲ್ಲಿ NDA ಅಭ್ಯರ್ಥಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಗೆಲ್ತೀವಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ವಡಗಿರಿ ಜೂಲ್ಪಾಲ್ ಮಂಡಲ ಪಂಚಾಯಿತಿ ವಡಗಿರಿ ನಮ್ಮರು ఉపచುನಾವಣೆಲ್ಲ ನನ್ನ జనాలందరూ గెలిపించినారు. అందరికీ నా కృతజ్ఞతలు. ಉಪಚುನಾವಣೆಯಲ್ಲಿ ತಹಶೀಲ್ದಾರ್ ಮನೀಷಾ ಎಂಪತ್ರಿ, ಚುನಾವಣಾಧಿಕಾರಿ ತಾಲೂಕು ಪಂಚಾಯಿತಿ EO KV ರಮೇಶ್, ಉಪಚುನಾವಣಾಧಿಕಾರಿ ಶ್ರೀನಿವಾಸ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಜೂಲಪಾಳ್ಯ ಗ್ರಾಮ ಪಂಚಾಯಿತಿ ಸದಸ್ಯ ಪೈಪಾಳ್ಯ ಜಗನ್ನಾಥ್, ಮುಖಂಡರಾದ ಆರ್ ವೆಂಕಟೇಶ್, ಮುರಳೀಕೃಷ್ಣ, ಪೈಪಾಳ್ಯ ಜಗನ್ನಾಥ್, ಆನಂದರೆಡ್ಡಿ, ಶೇಖರ, ಚನ್ನಕೇಶ, ನರಸಿಂಹರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.
ಉಮೇಂದ್ರ ಮಾಷಿ ಗೋತ್ರಬೋಸಿಯಾ ಗೋವೇಂದ್ರ ಮಾಷಿ ಗೋತ್ರಬೋಸಿಯಾ ಜಯಶಂಕರ್ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಕುರ್ಕಿ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥಕವಾಗಿ 2 ದಿನಗಳಿಂದ ಹೋಮ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಪ್ರತಿ ವರ್ಷದಂತೆ ಈ ಬಾರಿಯೂ ಲಕ್ಷ ದೀಪೋತ್ಸವವನ್ನು ನೆರವೇರಿಸಲಾಯಿತು. ಸಾವಿರಾರು ಭಕ್ತರು ದೀಪೋತ್ಸವದಲ್ಲಿ ಭಾಗಿಯಾಗಿ ಭಕ್ತಿ ಭಾವ ಮೆರೆದರು. ದೇವಾಲಯದ ಆವರಣವು 100 ದೀಪಗಳ ಬೆಳಕಿನಲ್ಲಿ ಜಗಮಿಸಿದವು. 46ನೇ ಮಹಾಸಭೆ ಇವತ್ತು ಬೆಳಗಿಂದ ಅಭಿಷೇಕ, ದೇವರಿಗೆ ಅಭಿಷೇಕ, ಅರ್ಚನೆ ಮತ್ತು ಈಗ ಪ್ರಸಾದ ಕಾರ್ಯಕ್ರಮ ಮತ್ತು ಮಹಾಸಭೆ ಎಲ್ಲ ನಡೆದಿದೆ. ಈ ಭಕ್ತ ಮಹಾಶಯರು ಎಲ್ಲ ತಮ್ಮ ಕುಟುಂಬ ಸಮೇತ ಇಲ್ಲಿಗೆ ಆಗಮಿಸಿದ್ದಾರೆ. ನಾವು ಪ್ರತಿ ವರ್ಷವೂ ಕೂಡ ಇದೇ ಥರ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದು ಕಂದವಾರದಲ್ಲಿ ಋತುದೇವರಿದೆ. ಅದು ಈ ದೇವರಿಗೆ ಅಣ್ಣ ಅಂತ, ಇದು ತಮ್ಮ ಅಂತ. ಅಣ್ಣ ತಮ್ಮನ ಒಂದು ನಮಗೆ ಆ 2 ದೇವರಿಗೆ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ನೆನೆ ಕೂಡ ಸೋಮವಾರದ ಭಕ್ತ ಒಕ್ಕಲರು ಎಲ್ಲ ಬಂದಿದ್ದರು. ನೆನೆಯಿಂದ ಕೂಡ ಇದೇ ಥರ ಒಂದು ಮಹಾಸಭೆ ಮಾಡಿ ಬೆಳಗ್ಗೆ ದೇವರಿಗೆ ಅಭಿಷೇಕ, ಮಧ್ಯಾಹ್ನ ಪ್ರಸಾದ ಎಲ್ಲ ಕೂಡ ನಡೆದಿದೆ. ಈ ದಿನ ಕೂಡ ಬೆಳಗ್ಗೆ ದೇವರಿಗೆ ರುದ್ರಾಭಿಷೇಕ ಮತ್ತು ದೇವರಿಗೆ ಅಲಂಕಾರ, ಈಗ ಮಹಾಸಭೆ ಎಲ್ಲ ನಡೆದಿದೆ. ಭಕ್ತ ಮಹಾಶಯರು ಎಲ್ಲರೂ ಆಗಮಿಸಿದ್ರು. ಈಗ ಅವರಿಗೂ ಕೂಡ ಪ್ರಸಾದ ವಿನಿಯೋಗ ಎಲ್ಲ ನಡೀತಾ ಇದೆ. ಮತ್ತು ಹೋಮ ಕೂಡ ಈ ಒಂದು 4-5 ವರ್ಷದಿಂದ ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಎಲ್ಲ ಭಕ್ತ ಮಹಾಶಯರಿಗೂ ಸುಖ, ನೆಮ್ಮದಿ, ಶಾಂತಿ ಕೊಡಲಿ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಹೋಮದ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಇನ್ನು ದೇವಾಲಯಕ್ಕೆ ಬಂದ ಭಕ್ತಾದಿಗಳಿಗಾಗಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಮದ್ಯದ ಚಟದಿಂದ ಹಾದಿ ತಪ್ಪುತ್ತಿರುವ ಯುವಕರು, ಬರ್ಬಾದ್ ಆಗುತ್ತಿರುವ ಭವಿಷ್ಯ, ಆರೋಗ್ಯದ ಮೇಲೆ ಹೆಚ್ಚಾಗುತ್ತಿರುವ ದುಷ್ಪರಿಣಾಮಗಳು. ಬೆಂಗಳೂರು ನಗರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆ, ಸಂಕಲ್ಪ ಹೊಂದಿರುವ ಪ್ರಧಾನಿ ಮೋದಿ. ಶಾಸಕ ಮೇಲೂರು ರವಿಕುಮಾರ್. ಮಾಜಿ ಸ್ಪೀಕರ್ ಮೇಲೆ ಅರಣ್ಯ ಭೂಮಿ ಒತ್ತುವರಿ ಆರೋಪ, ರೈತ ಸಂಘಟನೆಗಳ ಒತ್ತಾಯ, ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆ. ಸಮಾನತೆ ಕಲ್ಪಿಸಿದ ಸಂವಿಧಾನ, ಪ್ರತಿಯೊಬ್ಬರು ಗೌರವಿಸಿ ಆದರ್ಶ ಸಮಾಜ ನಿರ್ಮಿಸಿ. ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಕರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.